ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ತುಂಬಾ ದಿನ ಗ್ಯಾಪ್ಗಳನ್ನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ನನಗೆ ವಿಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ. ಲೆಂತಿ ವಿಡಿಯೋಸ್ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇವತ್ತೊಂದು ಸ್ವಲ್ಪ ಫ್ರೀ ಇದ್ದೆ. ಸೊ ಹಾಗಾಗಿ ಇವತ್ತು ಮನೆದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗ್ ಅಂತ ಇಟ್ಕೊಂಡಿದ್ದೀನಿ. ಸೊ ಇದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿ ನಿಮ್ಗೆ ತೋರ್ಸೋಣ ಅಂತ. ಜೊತೆಗೆ ಒಂದಷ್ಟು ಮಾತುಕತೆಗಳನ್ನ ನಿಮ್ ಜೊತೆ ಆಡ್ಕೊಂಡು, ಆಕ್ಚುಲಿ ಕೆಲವೊಂದಷ್ಟು ನನ್ಗೆ ಡಿಎಮ್ಸ್ ಇದೆಲ್ಲ ಮಾಡ್ತಾ ಇರ್ತೀರಾ ಅಂಡ್ ಮೆಸೇಜಸ್ ಎಲ್ಲ ಮಾಡ್ತಾ ಇರ್ತೀರಾ. ಸೊ ಆ ಒಂದು ಕ್ವೆಶನ್ಸ್ ಗಳಿಗೆ ನಾನು ಆನ್ಸರ್ ಮಾಡ್ತಾ ನನ್ನ ಕೆಲಸಗಳನ್ನ ಕೂಡ ಮುಗಿಸ್ಕೊಳ್ತೀನಿ. ಸೊ ಈಗ ಸ್ವಲ್ಪ ಹೊತ್ತಲ್ಲಿ ತಿಂಡಿ ಎಲ್ಲ ತಿನ್ಕೊಂಡೆ. ತಿಂಡಿ ಎಲ್ಲ ತಿಂದ್ಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ, ಸ್ಟ್ರೆಂತ್ ಇರುತ್ತೆ ಅಂತ ಹೇಳಿ. ಸೊ ಇವಾಗ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ನಿಮ್ ಜೊತೆನೂ ಕೂಡ ಮಾತಾಡ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬನ್ನಿ ನಾನು ಹೇಗೆಲ್ಲ ಕೆಲಸ ಮಾಡ್ಕೋತೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಆಕ್ಚುಲಿ ಫಸ್ಟ್ ಬಂದು ನಾನು ಈ ರೂಮ್ ಇಂದ ಸ್ಟಾರ್ಟ್ ಮಾಡ್ಕೋತೀನಿ. ರೂಮ್ ಗಳೆಲ್ಲ ನನಗೆ ಫಸ್ಟ್ ಕಂಪ್ಲೀಟ್ ಆಗ್ಬಿಟ್ರೆ ಹಾಲ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಫಸ್ಟ್ ರೂಮ್ ಇಂದ ಸ್ಟಾರ್ಟ್ ಮಾಡ್ಕೋತೀನಿ. ನಂದು ಇದು ಫಸ್ಟ್ ರೂಮು. ಈ ರೂಮ್ ಇಂದಾನೆ ಸ್ಟಾರ್ಟ್ ಮಾಡೋಣ ಇವತ್ತು. ಆಕ್ಚುಲಿ ಒಬ್ಬಳೇ ಇರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ದಾರೆ, ಹಾಗೆ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ಈಗ ನಾನು ಒಬ್ಬಳೇ ಇರೋದ್ರಿಂದ ಈವ್ನಿಂಗ್ವರೆಗೂ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ನಾನು ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಸ್ಟ್ ನಾನು ರೂಮಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸ್ಕ್ರೀನ್ಸ್ ಎಲ್ಲ ತೆಗೆದುಬಿಟ್ರೆ ಏನಂದರೆ ಫಸ್ಟ್ ಅದನ್ನು ವಾಶ್ಗೆಲ್ಲ ಹಾಕಿ ಅದನ್ನು ಒಣಗಿ ಹಾಕ್ಬಿಟ್ರೆ ಅದು ಈವ್ನಿಂಗ್ ಅಷ್ಟರಲ್ಲಿ ಒಣಕೊಂಡ್ಬಿಡುತ್ತೆ. ನಂದು ಮನೆಯಲ್ಲ ಕ್ಲೀನಿಂಗ್ ಎಲ್ಲ ಆಗೋ ತನಕ ಅದು ಒಣಗಿರುತ್ತೆ. ಆಮೇಲೆ ತಂದು ಅದನ್ನು ಪ್ಲೇಸ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ಫಸ್ಟ್ ನಾನೆಲ್ಲ ಸ್ಕ್ರೀನ್ಸ್ ಎಲ್ಲ ತೆಗೆದ್ಬಿಟ್ಟು ವಾಶ್ಗೆ ಹಾಕೊಂಡ್ಬಿಡ್ತೀನಿ. ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ತುಂಬ ಬರೋ ಕ್ವೆಶನ್ ಏನಂದರೆ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ, ರೀಲ್ಸಲ್ಲಿ ನಿಮ್ಮ ಹಸ್ಬೆಂಡ್ ಜೊತೆ ಮಾಡಿ ಅಂತ ಕೇಳ್ತಿರ್ತೀರ. ಹಾಗೆ ಯೂಟ್ಯೂಬಲ್ಲೂ ಕೂಡ ವ್ಲಾಗಲ್ಲಿ ತೋರಿಸಿ ಅಂತ. ಕೆಲವೊಂದರಲ್ಲಿ ನಾನು ಹಸ್ಬೆಂಡ್ ತೋರಿಸಿದ್ದೀನಿ, ಬಟ್ ಎಷ್ಟೊಂದು ಜನಕ್ಕೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಜಾಸ್ತಿ ನನಗೆ ಕೇಳೋದು ಇನ್ಸ್ಟಾಗ್ರಾಮಲ್ಲಿ ಅವ್ರ ಜೊತೆ ರೀಲ್ಸ್ ಎಲ್ಲ ಮಾಡಿ ಅಂತ ಕೇಳ್ತೀರಾ. ಆ್ಯಕ್ಚುಲಿ ನನಗೂ ನಾನು ಕೇಳಿದ್ದೀನಿ ಅವ್ರಿಗೆ, ಬಟ್ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ವೀಡಿಯೋಸಲ್ಲಿ ಬರೋದಕ್ಕೆ. ಹಾಗಂತ ನನಗೆ ಸಪೋರ್ಟ್ ಮಾಡಲ್ಲ ಅಂತಲ್ಲ, ನನಗೆ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಬರೋದಕ್ಕೆ. ಸೊ ನಾನೇನಂದರೆ ಅವ್ರಿಗೆ ಅಷ್ಟೊಂದು ಫೋರ್ಸ್ ಮಾಡಿ ವೀಡಿಯೋಸಿಗೆ ಬರಲೇಬೇಕು ಅನ್ನೋ ಥರ ನಾನು ಅಷ್ಟೊಂದೇನು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲರಿಗೂ ಅವ್ರವ್ರದ್ದೇ ಒಂದು ಪ್ರೈವಸಿ ಅಂತ ಇರುತ್ತೆ, ಅವ್ರವ್ರದ್ದೇ ಒಂದು ಇಷ್ಟ ಅಂತ ಇರುತ್ತೆ. ಸೊ ನನಗೆ ಅವ್ರಿಗೆ ಇಷ್ಟ ಇಲ್ಲದೇ ನಾನು ಅವ್ರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಬನ್ನಿ ಅಂತ ಹೇಳೋದಕ್ಕೆ ನನಗೂ ಅಷ್ಟೊಂದು ಕಂಫರ್ಟಬಲ್ ಅನಿಸಿಲ್ಲ. ಸೊ ಹಾಗಾಗಿ ನಾನು ಅಷ್ಟೊಂದು ಅವ್ರಿಗೆ ಫೋರ್ಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ವ್ಲಾಗ್ಸ್ ಎಲ್ಲ ಮಾಡಿ ಅಂತ. ಸೊ ಒಂದು ವಿಷಯ ಏನಂತ ಹೇಳಿದ್ರೆ, ಈವನ್ ಹಸ್ಬೆಂಡ್ಗೂ ಕೂಡ ಅಷ್ಟೊಂದು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ಅವ್ರ ಅಪ್ಪ ಅಮ್ಮನಿಗೂ ಅಷ್ಟೇ ನಾನು ವ್ಲಾಗ್ ಎಲ್ಲ ಮಾಡೋದು ಅದೆಲ್ಲ ಇಷ್ಟ ಆಗುತ್ತೋ ಇಲ್ವೋ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನಾನೆಲ್ಲನೂ ಕ್ಯಾಮ್ರಾ ಏನಾದರೂ ಹಿಡಿದ್ರೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೇನೋ ಆ ಥರ ಎಲ್ಲ ನನಗೇನೆ ಅನಿಸುತ್ತೆ. ಸೊ ಈವನ್ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ದಾರೆ, ಅವರಿದ್ದಾಗೆಲ್ಲ ಜಾಸ್ತಿ ಏನು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡ, ಅವ್ರಿಗೆ ಇಷ್ಟ ಆಗುತ್ತೋ ಆಗಲ್ವೋ ಅದೆಲ್ಲ ಬೇಡ, ನಾವು ಇದ್ದಾಗಲೇ ಮಾಡ್ಕೋ ಸಾಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಯಾರಿಗೂ ಅವ್ರಿಗೆ ಇಷ್ಟ ಇಲ್ಲದೆ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗ್ತಿಲ್ಲ. ನನಗೂ ಫ್ಯಾಮಿಲಿ ಜೊತೆ ಎಲ್ಲ ವೀಡಿಯೋಸ್ ಮಾಡಬೇಕು, ರೆಗ್ಯುಲರಾಗಿ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರಬೇಕು, ಫ್ಯಾಮಿಲಿ ವ್ಲಾಗ್ಸ್ ಹಾಕ್ತಾ ಇರಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ನೋಡೋಣ ಅದು ಯಾವಾಗ ಆಗತ್ತೆ ಅಂತ. ಸೊ ಅಲ್ಲಿವರೆಗೂ ನಾವೇ ಇರೋವಂಥ ವೀಡಿಯೋಸ್ ಮಾತ್ರ ನಮಗೆ ಬರ್ತಾ ಇರುತ್ತೆ. ಅದರಲ್ಲೂ ಏನಂತಂದರೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಲೆಂತಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಜೊತೆಗೆ ಅದ್ರದ್ದು ಎಡಿಟಿಂಗ್ಸ್ ಎಲ್ಲ ಇರುತ್ತಲ್ವ, ಸೊ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅವಾಗವಾಗ ಒಂದೊಂದು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಇನ್ನೊಂದಷ್ಟು ನನಗೆ ಮೆಸೇಜಸ್ ಏನಿದೆ ಅಂತ ಹೇಳಿದ್ರೆ ಎಲ್ಲ ಸಿಮಿಲರ್ ಇದೆ. ಅಂದರೆ ನೀವು ಹಸ್ಬೆಂಡ್ ಜೊತೆ ವೀಡಿಯೋಸ್ ಮಾಡಲ್ವಲ್ಲ, ನೀವು ಹಸ್ಬೆಂಡ್ ಜೊತೆ ಇದ್ದೀರೋ ಇಲ್ವೋ, ನೀವೇ ಸಪ್ರೇಟ್ ಆಗಿದ್ದೀರಾ, ಬರೀ ನೀವು ಒಬ್ಬರೇ ಕಾಣಿಸ್ಕೋತೀರಾ, ಈ ಥರ ಎಲ್ಲ ಮೆಸೇಜಸ್ ಬಂದಿದೆ. ಸೊ ನಾನು ಕೇಳೋದೇನೆಂದರೆ, ನಾನು ಒಬ್ಬಳೇ ವೀಡಿಯೋ ಮಾಡ್ತೀನಿ ಅಂದ ಮಾತ್ರಕ್ಕೆ ನನ್ನ ಹಸ್ಬೆಂಡ್ ಜೊತೆ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಇರಲ್ಲ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ, ಸೊ ಅವ್ರು ಬರಲ್ಲ ಅಷ್ಟೇ. ಸೊ ಅದಕ್ಕೆ ನೀವು ಬೇರೆ ಥರ ಎಲ್ಲ ನೀವೇ ಇಮ್ಯಾಜಿನ್ ಮಾಡಿಕೊಂಡು ನೀವೇ ಒಂಥರ ಬೇರೆ ಥರ ಎಲ್ಲ ಮಾತಾಡಿಕೊಂಡು ಯಾಕೆ ಅದು? ಎಷ್ಟೊಂದು ಸಲ ನನಗೆ ವೀಡಿಯೋಸ್ ಮಾಡೋದಕ್ಕೆ ನನ್ನ ಹಸ್ಬೆಂಡನ್ನೇ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಗೊತ್ತಾ. ಕೆಲವೊಂದು ಪ್ಲೇಸಸ್ ಎಲ್ಲ ಚೆನ್ನಾಗಿಲ್ಲ, ಒಂದೇ ಥರ ಪ್ಲೇಸ್ ಆಯಿತು ಅಂದರೆ ಬಾ ಬೇರೆ ಕಡೆ ಹೋಗೋಣ, ಇಲ್ಲಿ ಮಾಡ್ಕೊ, ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಮಾಡು ಅಂತ ಅವರನ್ನೇ ಕರ್ಕೊಂಡು ಹೋಗ್ತಾರೆ. ಬಟ್ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಬಟ್ ನೀವೆಲ್ಲ ಯಾವ ಥರ ಮಾತಾಡ್ತೀರ ಅಂತಂದರೆ ತುಂಬ ಹರ್ಟ್ ಆಗುತ್ತೆ. ಎಷ್ಟೊಂದು ಜನ ನಮ್ಮ ರಿಲೇಟಿವ್ಸ್ ಕೂಡ ನೋಡ್ತಾ ಇರ್ತಾರೆ. ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದಾಗ ಏನೋ ಒಂಥರ ಬೇಜಾರಾಗುತ್ತೆ. ಸ್ವಲ್ಪ ಕಮೆಂಟ್ ಎಲ್ಲ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಆ್ಯಂಡ್ ನಮಗೂ ಕೂಡ ಫ್ಯಾಮಿಲಿ ಇದೆ.
ಇನ್ನೊಬ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು. ಸೊ ಏನಪ್ಪ ಅಂತ ಹೇಳಿದ್ರೆ, ಇವರೇನು ದೊಡ್ಡ ಸೆಲೆಬ್ರಿಟಿನಾ? ಇವರು ಏನು ಓಡಾಡಬೇಕಾದ್ರೆಲ್ಲ ಮಾಸ್ಕ್ ಹಾಕ್ಕೊಂಡು, ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಓಡಾಡ್ತಾರೆ. ಇವರೇನು ದೊಡ್ಡ ಸೆಲೆಬ್ರಿಟಿನಾ? ಇವ್ರಿಗೆ ತುಂಬ ಈಗೋ ಜಾಸ್ತಿ, ಈ ಥರ ಎಲ್ಲ ಮಾತಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ನಾನು ಮಾಸ್ಕ್ ಹಾಕ್ಕೊಳ್ಳೋದು ಅಥವಾ ಸ್ಕಾರ್ಫ್ ಹಾಕ್ಕೊಳ್ಳೋದೆಲ್ಲ ಜಸ್ಟ್ ಅದು ನನ್ನ ನೆಸೆಸಿಟಿಗೋಸ್ಕರ. ಯಾಕಂದರೆ ನನಗೆ ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡ್ಬೇಕಾದ್ರೆ ನಾನು ಸ್ಕಾರ್ಫ್ ಹಾಕ್ಕೊಳ್ತೀನಿ. ಯಾಕಂತಂದರೆ ನನಗೆ ಬೆಳಗ್ಗೆ ಎದ್ದಾಗಿಂದ ಅವಳಿಗೆ ಬಿಡೋವರೆಗೂ ತುಂಬ ಕೆಲಸ ಇರುತ್ತೆ. ಆ ಅರ್ಜೆಂಟಲ್ಲಿ ನನಗೆ ಹೇರ್ ಕೂಮ್ ಮಾಡೋದಕ್ಕೂ ಕೂಡ ಕೆಲವೊಂದು ಸಲ ಟೈಮ್ ಆಗಲ್ಲ. ಸೊ ಹಾಗಾಗಿ ನಾನು ಸ್ಕಾರ್ಫ್ನೆಲ್ಲ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಹೊರಗಡೆ ಎಲ್ಲ ಹೋಗುವಾಗ ಕೆಲವೊಂದು ಟೈಮ್ ಅಷ್ಟೇ ನಾನು ಮಾಸ್ಕೆಲ್ಲ ಯೂಸ್ ಮಾಡೋದು. ನಾನು ಯಾವಾಗಲೂ ಯೂಸ್ ಮಾಡಲ್ಲ. ಮಾಸ್ಕೆಲ್ಲ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಹೊರಗಡೆ ಈ ವೆಹಿಕಲ್ದು ಪೊಲ್ಯೂಷನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನಂಗೆ ಸ್ವಲ್ಪ ಬರಲ್ಲ. ಹಾಗಾಗಿ ನಾನು ಮಾಸ್ಕ್ ಹಾಕ್ಕೋತೀನಿ. ತುಂಬ ರೇರ್ ನಾನು ಹಾಕ್ಕೊಳ್ಳೋದು, ತುಂಬಾ ಕಡಿಮೆ. ಬಟ್ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಏನಕ್ಕೆ ಆ ಥರ ಮಾತಾಡ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಅವ್ರು ನನಗೆ ಪರಿಚಯನೇ ಇಲ್ಲ. ಫಸ್ಟ್ ಒಂದು ಸಲ ಪರಿಚಯ ಮಾಡ್ಕೋಬೇಕು. ಅವ್ರು ಹೇಗೆ ಏನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ, ಪರವಾಗಿಲ್ಲ. ಬಟ್ ಅವ್ರಿಗೆ ಏನಂತಲೇ ಗೊತ್ತಿಲ್ಲ, ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರ ಬಗ್ಗೆ ಹೇಗೆ ನೆಗೆಟಿವ್ ಮಾತಾಡ್ತೀರಾ? ಒಬ್ರಿಗೆ ನೀವು ಮೋಟಿವೇಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಡಿಮೋಟಿವೇಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಾನು ಯಾರ ಬಗ್ಗೆನೂ ಅಷ್ಟೊಂದು ಮಾತಾಡಲ್ಲ. ಬಟ್ ಏನಕ್ಕೆ ಅಷ್ಟೊಂದೆಲ್ಲ ಮಾತಾಡ್ತಾರೆ ಅಂತ ನನಗೆ ಐಡಿಯಾ ಇಲ್ಲ. ಸೊ ಏನು ಬಿಡು, ಅವ್ರಿಗೆ ರಾಘವೇಂದ್ರ ಸ್ವಾಮಿ ಒಳ್ಳೆಯದೇ ಮಾಡಲಿ. ಈ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ನಂದು ಹಾಲಿಗೆ ಬಂದುಬಿಟ್ಟಿದ್ದೀನಿ ಕೆಲಸ ಮಾಡೋದಕ್ಕೆ. ರೂಮ್ದೆಲ್ಲ ಕಂಪ್ಲೀಟ್ ಆಗಿದೆ. ನಾನು ಇನ್ನೂ ಫೈನಲ್ ಲುಕ್ ಇನ್ನೂ ತೋರಿಸಿಲ್ಲ. ಲಾಸ್ಟಿಗೆ ಒಂದು ಸಲ ತೋರಿಸೋಣ ಅಂತ ಹೇಳಿಬಿಟ್ಟು ಇವಾಗ ಹಾಲನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಹಾಲ್ ಕ್ಲೀನ್ ಮಾಡೋದಕ್ಕೆ ನನಗೆ ಏನಿಲ್ಲ ಅಂದರೆ ಒಂದು 2 to 3 hours ಬೇಕಾಗುತ್ತೆ. ಸೊ ಎಲ್ಲಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋದಿದೆಯಲ್ಲ, ಯಪ್ಪ ಸಿಕ್ಕಾಪಟ್ಟೆ ರಿಸ್ಕ್ ಅನಿಸುತ್ತೆ. ಒಬ್ಬಳೇ ಮಾಡ್ತಿರೋದು ಬೇರೆ, ತುಂಬ ಕಷ್ಟ ಆಗುತ್ತೆ. ಹೋಗೋಕ್ಕೆ ಮುಂಚೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ. ಬಟ್ ಅವ್ರದ್ದೇನೋ ಎಮರ್ಜೆನ್ಸಿ ಅಂದ್ಕೊಂಡು ಹೋದರು. ನಂದು ಫ್ಯಾನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ಅದು ಸ್ವಲ್ಪ ಹೈಟ್ ಇರುತ್ತಲ್ವ, ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಫ್ಯಾನ್ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮೇನ್ ಥಿಂಗ್ ಹೇಳೋದು ಮರ್ತ್ಬಿಟ್ಟಿದ್ದೀನಿ. ಬರೀ ನೆಗೆಟಿವ್ಸೇ ಹೇಳ್ತಾ ಇದ್ದೀನಿ ಇಷ್ಟೋ ತನಕ. ಬಟ್ ಪಾಸಿಟಿವ್ ಆಗಿ ಏನು ಅಂತ ಹೇಳಿದ್ರೆ, ಒಂದಷ್ಟು ಹೆಣ್ಮಕ್ಳುಗಳು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರು. ಏನಂದರೆ, ಸಿಸ್ ನೀವು ಈ ಥರ ಎಲ್ಲ ಸ್ಯಾರೀಸ್ದೆಲ್ಲ ವೀಡಿಯೋಸ್ ಮಾಡ್ತಿರ್ತೀರಲ್ಲ, ರೀಲ್ಸ್ ಎಲ್ಲ ಮಾಡ್ತಿರ್ತೀರಲ್ಲ, ಸೊ ನೀವೇ ಯಾಕೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಹಾಗೆಯೇ ನಿಮಗೆ ಇದರಿಂದ ಎಷ್ಟು ಅರ್ನ್ ಆಗುತ್ತೆ, ನಿಜವಾಗ್ಲೂ ಇದರಿಂದ ಅರ್ನ್ ಮಾಡ್ಬೋದಾ, ದುಡಿಬೋದಾ, ನೀವೆಲ್ಲ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ, ಯೂಟ್ಯೂಬಿಂದನೂ ಅರ್ನ್ ಆಗುತ್ತಾ, ನಿಮಗೆ ಇನ್ಕಮ್ ಬರ್ತಾ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ನಿಜವಾಗ್ಲೂ ಅರ್ನ್ ಮಾಡ್ಬೋದು. ಯಾಕಂದರೆ ಆ ಹೆಣ್ಮಗು ಒಂದು ಪರ್ಟಿಕ್ಯುಲರ್ ಒಂದು ಹುಡುಗಿ ಕೇಳಿದ್ದು, ಹುಡುಗಿನ ಅಥವಾ ಏನು ಅಂತ ನನಗೆ ಐಡಿಯಾ ಇಲ್ಲ, ಅವರು ಕೇಳಿದ್ದು, ನನ್ನ ಫ್ಯಾಮಿಲಿಯಲ್ಲಿ ನನಗೆ ಈಗ ಸಣ್ಣ ಪುಟ್ಟ ಏನೋ ಒಂದು ಕೇಳಿರ್ತೀನಿ ಮನೇಲಿ, ಅದನ್ನು ಕೂಡ ತೊಗೊಳೋದಕ್ಕೆ ನನಗೆ ಅಮೌಂಟ್ ಕೊಡಲ್ಲ. ಸೊ ಈಗ ಒಂದು ₹500 ಬೇಕು ಅಂತ ಕೇಳ್ತೀನಿ ನನ್ನ ಹಸ್ಬೆಂಡ್ಗೆ. ₹500 ಕೊಡೋದಕ್ಕೂ ಏನಕ್ಕೆ, ಏನು ಎತ್ತ ಎಲ್ಲನೂ ಕ್ವೆಶನ್ ಮಾಡಿ ಕೇಳ್ತಾರೆ. ತುಂಬ ಬೇಜಾರಾಗುತ್ತೆ. ಅದು ಬರೀ ಒಂದಕ್ಕಲ್ಲ, ಸುಮಾರು ಈಗ ಮನೆಗೇನಾದರೂ ವಸ್ತು ಬೇಕು ಅಂದರೆ ಅಥವಾ ತನಗೇನಾದರೂ ವಸ್ತು ಬೇಕು ಅಂದರೂ ಕೂಡ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ. ಬೇಜಾರಾಗುತ್ತೆ, ದುಡ್ಡು ಕೇಳೋದಕ್ಕೆ ಬೇಜಾರಾಗುತ್ತೆ ಸಿಸ್ ಅಂತ ಈ ಥರ ಹೇಳ್ತಾ ಇದ್ರು. ನಿಜವಾಗ್ಲೂ ಆ ಥರ ಸಿಚುವೇಶನ್ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಕೆಲವೊಂದು ಸಲ ನಾನು ಈ ಥರ ಎಲ್ಲ ಸಿಚುವೇಶನ್ ಫೇಸ್ ಮಾಡಿದ್ದೀನಿ. ಎಷ್ಟೊಂದು ಸಲ ಕೇಳೋದಕ್ಕೆ ಬೇಜಾರಾಗ್ಬಿಟ್ಟೇ ಸುಮ್ಮನಾಗ್ಬಿಟ್ಟಿದ್ದೀನಿ. ಆ ಥರ ಎಷ್ಟೊಂದು ಸಿಚುವೇಶನ್ ನಾನು ಫೇಸ್ ಮಾಡಿದ್ದೀನಿ. ಹೆಣ್ಮಕ್ಳು ನಿಜವಾಗ್ಲೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಪ್ರತಿಯೊಂದಕ್ಕೂ ನಾವು ಕೇಳೋದಕ್ಕೆ ಹೋಗಬಾರ್ದು. ಅದು ಈವನ್ ಕಡಿಮೆ ಆದರೂ ಪರವಾಗಿಲ್ಲ, 2,000, 3,000, 5,000 ಇಷ್ಟೇ ಆದರೂ ಪರವಾಗಿಲ್ಲ. ನಮ್ಮದು ಅಂತ ನಾವು ದುಡಿತಾ ಇರ್ಬೋದಲ್ಲ, ಯಾರ ಹತ್ರ ಕೇಳಬೇಕು ಅನ್ನೋಂಥ ಒಂದು ಪ್ರಶ್ನೆ ಇರೋದಿಲ್ಲ. ಸೊ ಹಾಗಾಗಿ ನಾವು ನಮಗೆ ಅರ್ನ್ ಮಾಡ್ಕೋಬೋದು. ನಿಜವಾಗ್ಲೂ ನನಗೆ ಇನ್ಸ್ಟಾಗ್ರಾಮಿಂದಾಗಲಿ ಯೂಟ್ಯೂಬಿಂದಾಗಲಿ ತುಂಬಾ ಚೆನ್ನಾಗಿ ಪೇಮೆಂಟ್ ಆಗ್ತಾಯಿದೆ. ಈವನ್ ನನಗೆ ಯೂಟ್ಯೂಬಲ್ಲಿ ರೆಗ್ಯುಲರ್ ವೀಡಿಯೋಸ್ ಹಾಕ್ತಾಯಿದ್ರೆ ಇನ್ನೂ ಚೆನ್ನಾಗಿ ಪೇಮೆಂಟ್ ಆಗುತ್ತೆ. ಬಟ್ ನಾನು ರೆಗ್ಯುಲರ್ ಇಲ್ಲ ಯೂಟ್ಯೂಬಲ್ಲಿ. ಅವಾಗವಾಗ ಯಾವಾಗಲೂ ಒಂದೊಂದು ಸಲ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ಎಲ್ಲ ಹಾಕೋದು. ನನಗನ್ಸೋ ಪ್ರಕಾರ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಒಂದು ಒಳ್ಳೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮಂಥ ಮನೇಲಿರುವಂಥ ಗೃಹಿಣಿಯರಿಗೆ ಮನೇಲಿ ಇದ್ಕೊಂಡೇ ಅರ್ನ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನಾನು ತುಂಬಾ ಅರ್ನ್ ಮಾಡ್ತಾ ಇದ್ದೀನಿ ಅದರಿಂದ. ಸೊ ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಹೇಳೋದದೇ, ಬರೀ ರೀಲ್ಸ್ ಅಂತ ಮಾತ್ರ ಅಲ್ಲ, ಬರೀ ಸ್ಯಾರೀಸ್ದೇ ಅಂತಲ್ಲ, ಎಷ್ಟೊಂದು ಜನ UGC ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡಿ ಅದರಿಂದನೂ ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ರೆಗ್ಯುಲರಾಗಿ ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಎಲ್ಲ ಆಗ್ತಾಯಿದೆ. ಬಟ್ ತುಂಬ ಅಂದರೆ ರೆಗ್ಯುಲರಾಗಿ ಪೇಮೆಂಟ್ ಆಗ್ತಾಯಿಲ್ಲ.
ಮಂತ್ಲಿ ಪೇಮೆಂಟ್ ಎಲ್ಲ ಆಗ್ತಾಯಿಲ್ಲ. ಯಾಕೆಂದರೆ ನಂದು ಇರ್ರೆಗ್ಯುಲರ್ ಇದೆ ವೀಡಿಯೋಸ್ ಎಲ್ಲ. ಆ್ಯಕ್ಚುಲಿ ಏನಂತಂದರೆ ಸ್ಪಾಂಟೇನಿಯಸ್ ಆಗಿ ವೀಡಿಯೋಸ್ನ ಮಾಡ್ತಾ ಇರಬೇಕು. ಎವ್ರಿ ಡೇ ವ್ಲಾಗ್ಸ್ ಆಗ್ತಾ ಇರಬೇಕು. ಅಟ್ಲೀಸ್ಟ್ ವಾರಕ್ಕೆ 2-3 ವ್ಲಾಗ್ಸ್ ಆಗ್ತಾ ಇರಬೇಕು. ಬಟ್ ನಾನು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಂದು ಅರ್ನಿಂಗ್ಸ್ ಕೂಡ ಯೂಟ್ಯೂಬಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ರೆಗ್ಯುಲರಾಗಿ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ಬೋದು. ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೋಗುತ್ತೆ. ಅದರಲ್ಲೂ ನಾನು ಒಬ್ಬಳೇ ಬೇರೆ ಇರೋದ್ರಿಂದ ನನಗೆ 1-2-3 ಜನ ನನಗೆ ಪಾರ್ಟ್ನರ್ಸ್ ಈ ಥರ ಏನಾದರೂ ಸಿಕ್ಕಿದ್ರೆ ಚೆನ್ನಾಗಿ ಮಾಡ್ಬೋದು. ಸೊ ನಾನು ಹೆಣ್ಮಕ್ಳಿಗೆ ಹೇಳೋದೇನಂತ ಹೇಳಿದ್ರೆ, ಸ್ಟಾರ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ನಿಮಗೆ ಯಾವ ಇದರಲ್ಲಿ ನೀವು ಚೆನ್ನಾಗಿದ್ದೀರಾ, ಈವನ್ ಕುಕ್ಕಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಯಾವುದ್ರಲ್ಲಿ ನೀವು ಚೆನ್ನಾಗಿದ್ದೀರಾ ಅದರಲ್ಲಿ ನೀವು ವೀಡಿಯೋಸ್ನ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಆಗಲಿಲ್ಲ ಅಂತ ಹೇಳಿದ್ರು ಮುಂದೆ ಒಂದಿನ ಖಂಡಿತ ನಿಮ್ಮ ಚಾನಲ್ ಆಗಿರ್ಬೋದು ಅಥವಾ ನಿಮ್ಮ ಐಡಿಯಾ ಆಗಿರ್ಬೋದು ಗ್ರೋತ್ ಆಗೇ ಆಗುತ್ತೆ, ಕ್ಲಿಕ್ ಆಗೇ ಆಗ್ತೀರಾ. ಕ್ಲಿಕ್ ಆದಮೇಲೆ ಆಬ್ವಿಯಸ್ಲಿ ಬ್ರ್ಯಾಂಡ್ ಅವರು ನಿಮಗೆ ಮೆಸೇಜ್ ಮಾಡಿ ಕೇಳ್ತಾರೆ. ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ಬೋದು, ಅರ್ನ್ ಮಾಡ್ಬೋದು. ಸೊ ಎಸ್, ನೀವು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸೊ ನಿಮ್ಮ ಜೊತೆ ಮಾತಾಡ್ತಾನೆ ನಂದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಒಂದ್ಸಲ ನಾನು Q&A ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಬಟ್ ನನಗೆ ಅದಕ್ಕೆ ಟೈಮ್ ಆಗ್ತಾಯಿಲ್ಲ. ಸೊ ಎಲ್ಲ ಇನ್ನು ಸ್ವಲ್ಪ ದಿನದಲ್ಲೇ ಮಾಡ್ತೀನಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ನನ್ನ ಕೇಳ್ಬೋದು, ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ. ಸೊ ನೋಡಿ, ಇವಾಗ ಆಗಿದೆ ಫೈನಲ್ ಆಗಿ ನಂದು ಮನೆ ಕ್ಲೀನ್ ಆಗಿದೆ. ಲಾಸ್ಟಿಗೆ ನಿಮಗೆ ಒಂದ್ಸಲ ಮನೆ ತೋರಿಸ್ತೀನಿ. ಆಲ್ರೆಡಿ 5:30 ಆಗಿದೆ. ಇವಾಗ ಕೆಲಸ ಮುಗಿದಿದೆ ನಂದು. ಬೆಳಗ್ಗೆ 9:30ಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. 5:30 ತನಕ ಕೆಲಸ ಆಗಿದೆ. ಸೊ ಬನ್ನಿ ಇವಾಗ ಹೇಗೆಲ್ಲ ಕ್ಲೀನ್ ಆಗಿದೆ, ನನಗೆ ಆಗೋಷ್ಟು ಎಷ್ಟು ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ ಮೇಲೆ. ಇದು ಫಸ್ಟ್ ರೂಮ್. ಇದು ಬಂದು ನಮ್ಮ ಅತ್ತೆ ಮಾವನ್ ರೂಮ್. ಸೊ ಇದಿಷ್ಟು ಕ್ಲೀನ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ರೂಮ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಹಾಲ್ನ ತೋರಿಸ್ಬಿಡ್ತೀನಿ. ಇಲ್ಲಿ ಸೋಫಾ ಸೆಟ್ ಇಟ್ಕೊಂಡಿದೀವಿ, ಇಲ್ಲೊಂದೆರಡು ಚೇರ್ ಇಟ್ಕೊಂಡಿದೀವಿ. ಇಷ್ಟೇ ಹಾಲಲ್ಲಿ ಇಷ್ಟು ಇಟ್ಕೊಂಡಿದೀವಿ. ಜೊತೆಗೆ ಇಲ್ಲಿ ಬಂದ್ರೆ ಡೈನಿಂಗ್ ಟೇಬಲ್. ಸೊ ಇಲ್ಲಿ ಇವಾಗ ಏನೋ ವರ್ಕ್ ಮಾಡ್ತಾ ಇದ್ರು ಹಸ್ಬೆಂಡ್. ಸೊ ಹಂಗಾಗಿ ಇದು ಇಲ್ಲೇ ಇದೆ, ತೆಗ್ದಿಡ್ಬೇಡ ಅಂತ ಹೇಳಿದ್ರು. ಸೊ ಹಂಗಾಗಿ ಅದನ್ನೆಲ್ಲ ಇಟ್ಟಿದೀವಿ. ಜೊತೆಗೆ ಇಲ್ಲಿ ಬಂದ್ರೆ ಇಲ್ಲೊಂದು ದಿವಾನ ಇಟ್ಕೊಂಡಿದೀವಿ, ದಿವಾನ್ ಕಾಟ್. ಇದು ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಶೋಕೇಸ್ ಇದೆ. ಅವಾಗಿನ ಟೈಮಲ್ಲಿ ಶೋಕೇಸ್ ಎಲ್ಲ ಮಾಡಿಸ್ತಾ ಇದ್ರು ನೋಡಿ. ಸೊ ಶೋಕೇಸ್ ಇದೆ. ಸೊ ಇದು ಹಾಲ್ದು ವ್ಯೂ ಇದಿಷ್ಟು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇದು ನಮ್ದು ಸೆಕೆಂಡ್ ರೂಮ್. ಈ ರೂಮು ಇದು ನಮ್ಮ ರೂಮ್ ಇದು. ಸೊ ಇದು ಪುಟ್ಟದಾಗಿದೆ ನಮ್ಮ ರೂಮ್. ಇದು ಆಕ್ಚುಲಿ ನಮ್ದು ವಾರ್ಡ್ರೋಬ್ಸ್. ನಾನು ಈ ಸಲ ಹಬ್ಬಕ್ಕೆ ವಾರ್ಡ್ರೋಬ್ಸ್ ಏನು ಕ್ಲೀನೇ ಮಾಡ್ಕೊಂಡಿಲ್ಲ. ಆಕ್ಚುಲಿ ತುಂಬಾ ಇದೆ, ಇಲ್ಲಿ ಕ್ಲೀನ್ ಮಾಡೋದೆಲ್ಲ ಇದೆ. ಸ್ಯಾರೀಸ್ದು ಒಂದಷ್ಟು ಸ್ಯಾರಿದೆ, ಒಂದು ವಿಡಿಯೋಸ್ ಮಾಡ್ಬೋದು ಅಷ್ಟಿದೆ ನೋಡಿ. ಈ ತರ ಇಷ್ಟಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಕ್ಲೀನ್ ಅಂತೂ ಮಾಡಿಲ್ಲ, ಬರೀ ಮನೆ ಕ್ಲೀನ್ ಮಾಡೋದೇ ಆಯ್ತು. ಅಂಡ್ ಇಲ್ಲೂ ಅಷ್ಟೇ, ಇಲ್ಲೊಂದಷ್ಟು ಸ್ಯಾರೀಸ್ ಇದೆ. ಸೊ ಅದಕ್ಕೆ ತೋರ್ಸಲ್ಲ ಇದೆಲ್ಲ. ಇದು ಬಂದು ನನ್ನ ಮಗಳದು ವಾರ್ಡ್ರೋಬ್. ಅವಳನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಈ ಸಲ. ಬಟ್ಟೆದೇನು ಮಾಡ್ಕೊಂಡಿಲ್ಲ ನಾವು, ಜಸ್ಟ್ ಮನೆ ಕ್ಲೀನಿಂಗ್ ಅಷ್ಟೇ. ಇದು ಬಂದು ನಮ್ದು ಸೆಕೆಂಡ್ ರೂಮ್. ಅದು ಫಸ್ಟ್ ರೂಮ್, ಸೆಕೆಂಡ್ ರೂಮ್. ಇದು ಹಾಲ್. ಇಲ್ಲಿಂದ ವ್ಯೂ ಹಾಲ್ನ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ಅನ್ಸಲ್ಲ ನೋಡಿ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ನಮ್ದು ಥರ್ಡ್ ರೂಮ್ ಇದೆ. ಇಲ್ಲಿ ಯೂಶುವಲ್ ಆಗಿ ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ಕೋತಾರೆ. ಒಂದೊಂದ್ಸಲ ಇಲ್ಲೂ ಮಾಡ್ಕೊತಾರೆ, ಅಲ್ಲೂ ವರ್ಕ್ ಮಾಡ್ಕೋತಾರೆ. ಸೊ ಇಲ್ಲೊಂದು ವರ್ಕೌಟ್ ಇಟ್ಕೊಂಡಿದೀವಿ. ಇಲ್ಲ ವಾಷಿಂಗ್ ಮಷಿನ್ ಇದೆ, ಜೊತೆಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿರೋದು ಯಾರು ಅಂತ ಒಂದ್ಸಲ ನೋಡಿ. ಅದು ಆಕ್ಚುಲಿ ನನ್ನ ಮಗಳು 2.5 years ಇದ್ದಾಗ ಸಂಕ್ರಾಂತಿ ಹಬ್ಬದಲ್ಲಿ ತೆಗ್ದಿದ್ದ ಫೋಟೋಸ್. ಅಂಡ್ ಇಲ್ಲೂ ಅಷ್ಟೇ ನಮ್ದಷ್ಟು ಸ್ಟೋರೇಜಸ್ ಎಲ್ಲ ಇದೆ. ಇದಿಷ್ಟೇ ನಮ್ದು 3 ಬೆಡ್ರೂಮ್ ಹಾಲ್ ಆಯ್ತು. ಈಗ ನೆಕ್ಸ್ಟ್ ಕಿಚನ್ ತೋರಿಸ್ತೀನಿ. ಅಂಡ್ ಇದು ಒಂದು ನಮ್ದು ಕಿಚನ್. ಸೊ ಇದು ಒಂದು ಕಿಚನ್ ಆಕ್ಚುಲಿ ನಾನು 2 days ಮುಂಚೆನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದೇ ದಿನ ಮನೆ ಕ್ಲೀನಿಂಗ್, ಕಿಚನ್ ಕ್ಲೀನಿಂಗ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು 2 days ಮುಂಚೆ ನಾನು ಕಿಚನ್ ನ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇದು ನಮ್ಮ ಕಿಚನ್, ಇದಿಷ್ಟಿದೆ. ಆಕ್ಚುಲಿ ನನ್ಗೊಂದು ಆಸೆ ಇದೆ, ಇದಕ್ಕೆಲ್ಲ ಒಂದೊಂದು ಏನೋ ಡೋರ್ಸ್ ತರ, ಕಿಚನ್ ಇಂಟೀರಿಯರ್ ಜಸ್ಟ್ ಡೋರ್ಸ್ ತರ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇದೆ. ನೋಡೋಣ ಯಾವಾಗ ಆಗುತ್ತೆ ಅಂತ. ಇದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದೀವಿ. ಅಂಡ್ ಇಲ್ಲೊಂದು ದಿವಾನ್ ಕಾಟ್ ಇಟ್ಕೊಂಡಿದೀವಿ. ಸಿಂಪಲ್ ಆಗಿ ಏನಾದ್ರು ಐಟಮ್ಸ್ ಇಟ್ಕೊಳ್ಳೋದಿಕ್ಕೆ ಅಷ್ಟೇ.
ಆ್ಯಂಡ್ ಇದಿಷ್ಟು ನಮ್ಮ ಕಿಚನ್. ಆಲ್ಮೋಸ್ಟ್ ನಂದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 4 to 5 hours ನಾನು ಇಲ್ಲೇ ಕಳಿತೀನಿ, ಕಿಚನ್ ಅಲ್ಲೇ ಕಳಿತೀನಿ. ಸೊ ಹಾಗಾಗಿ ಇದು ನನ್ನ ಫೇವ್ರೆಟ್ ಸ್ಪಾಟ್. ಇದು ಮತ್ತೆ ನನ್ನ ರೂಮ್, ಇದೆರಡು ಕೂಡ ನನಗೆ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇದಿಷ್ಟು ಅಂಡ್ ಎಲ್ಲ ಆಯ್ತು. ಲಾಸ್ಟ್ಗೆ ಇದು ನಮ್ಮ ದೇವರ ಮನೆ. ನಾಳೆ ನಾಡಿದ್ದು ಹೇಗೂ ಹಬ್ಬ ಇದೆಯಲ್ಲ, ಸೊ ಅವಾಗ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಲ್ಲ ನಾನು. ಸೊ ಇದೊಂದು ದೇವರ ಮನೆ. ಈ 2 ರೂಮ್ ಮಿಡಲ್ ಅಲ್ಲಿ ದೇವರ ಮನೆ ಇದೆ. ಸೊ ಇದಿಷ್ಟು ಅಂಡ್ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿರುತ್ತೆ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಕೇಳಬೇಕು ಅಂದ್ರೆ ಕಮೆಂಟ್ ಮೂಲಕ ನನಗೆ ಕ್ವಶನ್ಸ್ ನ ಕೇಳ್ಬೋದು. ನಾನು ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬಾಯ್.